ಈ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸುಪ್ರಭಾತ ಮರಡಿಯಲ್ಲಿ I present the budget for the year 2026-2027. ಕೈಯಲ್ಲಿ ಕೆಂಪು ಬಣ್ಣದ ಬ್ಯಾಗ್ ಹಿಡಿದು ರಾಷ್ಟ್ರಪತಿಗಳ ಅನುಮತಿಯನ್ನ ಪಡೆದು ಲೋಕಸಭೆಗೆ ಎಂಟ್ರಿ ಕೊಟ್ಟ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇಡೀ ದೇಶವೇ ಕಾದು ಕುಳಿತಿದ್ದ 2026-27ನೇ ಸಾಲಿನ ಕೇಂದ್ರ ಸರ್ಕಾರದ ಬಜೆಟ್ ಮಂಡಿಸಿದ್ದಾರೆ. ಬರೋಬ್ಬರಿ 53.47 ಲಕ್ಷ ಕೋಟಿ ರೂಪಾಯಿಯ ಬಜೆಟ್ ಮಂಡಿಸಲಾಗಿದೆ. 9ನೇ ಬಾರಿ ಬಜೆಟ್ ಮಂಡಿಸಿದ ನಿರ್ಮಲಾ ಸೀತಾರಾಮನ್ ದೇಶದಲ್ಲಿ ಬಡತನ ನಿರ್ಮೂಲನೆಗಾಗಿ ಯೋಜನೆಗಳನ್ನ ರೂಪಿಸಲಾಗಿದೆ. ಆರ್ಥಿಕ ವ್ಯವಸ್ಥೆಯಲ್ಲಿ ಭಾರತ ನಂಬರ್ 1 ಆಗುವ ಗುರಿಯನ್ನ ನಾವು ಹೊಂದಿದ್ದೇವೆ ಅನ್ನೋ ಮೂಲಕ 1 ಗಂಟೆ 26 ನಿಮಿಷಗಳ ಬಜೆಟ್ ಮಂಡಿಸಿದ್ರು. To accelerate and sustain economic growth, I propose interventions in 6 areas. ಕೇಂದ್ರ ಸರ್ಕಾರದ ಬಹುನಿರೀಕ್ಷಿತ ಬಜೆಟ್ನಲ್ಲಿ ಸಾರಿಗೆ ಹಾಗೂ ರಕ್ಷಣಾ ಇಲಾಖೆಗೆ ಅತಿ ಹೆಚ್ಚು ಅನುದಾನ ಹಂಚಲಾಗಿದೆ. ಯಾವ ಕ್ಷೇತ್ರಕ್ಕೆ ಎಷ್ಟು ಕೋಟಿ ಮೀಸಲು? ಸಾರಿಗೆ ಇಲಾಖೆಗೆ 5.98 ಲಕ್ಷ ಕೋಟಿ, ರಕ್ಷಣಾ ಇಲಾಖೆಗೆ 5.94 ಲಕ್ಷ ಕೋಟಿ ಅನುದಾನ ಮೀಸಲಿಡಲಾಗಿದೆ. ಇನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ 2.73 ಲಕ್ಷ ಕೋಟಿ, ಗೃಹ ವ್ಯವಹಾರಗಳ ಇಲಾಖೆ 2.55 ಲಕ್ಷ ಕೋಟಿ, ಕೃಷಿ ಕ್ಷೇತ್ರಕ್ಕೆ 1.62 ಲಕ್ಷ ಕೋಟಿ, ಶಿಕ್ಷಣಕ್ಕೆ 1.39 ಲಕ್ಷ ಕೋಟಿ ಅನುದಾನ ನೀಡಲಾಗಿದೆ. ಆರೋಗ್ಯ ಇಲಾಖೆಗೆ 1.04 ಲಕ್ಷ ಕೋಟಿ, ಇಂಧನ ಇಲಾಖೆಗೆ 1.09 ಲಕ್ಷ ಕೋಟಿ, ನಗರಾಭಿವೃದ್ಧಿ ಇಲಾಖೆಗೆ 85,522 ಕೋಟಿ, ಐಟಿ ಮತ್ತು ಟೆಲಿಕಾಂಗೆ 74,560 ಕೋಟಿ ಅನುದಾನ ಮೀಸಲಿಡಲಾಗಿದೆ. ವಾಣಿಜ್ಯ ಮತ್ತು ಕೈಗಾರಿಕೆಗೆ 70,296 ಕೋಟಿ, ಸಮಾಜ ಕಲ್ಯಾಣ ಇಲಾಖೆಗೆ 62,362 ಕೋಟಿ, ವೈಜ್ಞಾನಿಕ ಇಲಾಖೆಗೆ 55,756 ಕೋಟಿ, ತೆರಿಗೆ ಆಡಳಿತಕ್ಕೆ 45,500 ಕೋಟಿ ಹಂಚಿಕೆಯಾಗಿದೆ. ವಿದೇಶಾಂಗ ವ್ಯವಹಾರ ಇಲಾಖೆಗೆ 22,119 ಕೋಟಿ, ಹಣಕಾಸು ಇಲಾಖೆಗೆ 20,649 ಕೋಟಿ ಮತ್ತು ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ 6,812 ಕೋಟಿ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ. 2026-27ನೇ ಸಾಲಿನ ಕೇಂದ್ರ ಸರ್ಕಾರದ ಬಜೆಟ್ ಈ ಬಾರಿ ಮದ್ಯ, ಸಿಗರೆಟ್ ಪ್ರಿಯರಿಗೆ ಮತ್ತು ಗುಟ್ಕಾ ಅಗಿಯೋರಿಗೆ ಶಾಕ್ ಕೊಡಲಾಗಿದೆ. ಬಿಯರ್, ವಿಸ್ಕಿ, ರಮ್ ಸೇರಿದಂತೆ ಮದ್ಯ, ಸಿಗರೆಟ್ ಸೇರಿ ಪಾನ್ ಮಸಾಲ, ಆಮದು ಮಾಡಿಕೊಳ್ಳುವ ಯಂತ್ರೋಪಕರಣಗಳು, ವಿದೇಶದಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳು, ಕಲ್ಲಿದ್ದಲು, ಆಮದಾಗುವ ಪ್ಲಾಸ್ಟಿಕ್ ವಸ್ತುಗಳು, ನಿರ್ದಿಷ್ಟ ಟೆಲಿಕಾಂ ಉಪಕರಣಗಳು, ಷೇರು ಆಯ್ಕೆಗಳು ಮತ್ತು ಭವಿಷ್ಯದ ವ್ಯಾಪಾರ ಹಾಗೂ ಗುಜರಿ ವಸ್ತು ದುಬಾರಿಯಾಗಲಿವೆ. ಜೊತೆಗೆ ರಸಗೊಬ್ಬರ, ಹೆಣೆದ ಬಟ್ಟೆಗಳು ಹಾಗೂ ರಾಸಾಯನಿಕಗಳ ಬೆಲೆ ಜನರಿಗೆ ಹೊರೆಯಾಗಲಿದೆ. ಆನ್ಲೈನ್ನಲ್ಲಿ ಖರೀದಿಸುವ ವಸ್ತುಗಳ ಬೆಲೆ ಕೂಡ ಹೆಚ್ಚಾಗಲಿದೆ. ಇನ್ನು ಬೀಡಿ, ಇವಿ ಬ್ಯಾಟರಿ, ವಿದೇಶ ಪ್ರಯಾಣ, ಸೋಲಾರ್ ಬಿಡಿಭಾಗಗಳು ಸೇರಿದಂತೆ ಕೆಲ ವಸ್ತುಗಳ ಬೆಲೆ ಕಡಿಮೆಯಾಗಲಿದೆ. ಚರ್ಮದ ಉತ್ಪನ್ನಗಳು, ಬೀಡಿ, ಪಾದರಕ್ಷೆ, ಸೆಣಬು, ಸಿಎನ್ಜಿ, ಕ್ರೀಡಾ ಉಪಕರಣಗಳು, ಬಯೋಗ್ಯಾಸ್, ವಿದೇಶಿ ಯಾತ್ರೆ ಹಾಗೂ ವಿದೇಶಿ ಶಿಕ್ಷಣ ದರ ಇಳಿಕೆ ಕಾಣಲಿದೆ. ಇದರ ಜೊತೆಗೆ ಇವಿ ಬ್ಯಾಟರಿಗಳು, ಸ್ಮಾರ್ಟ್ಫೋನ್ಗಳು, ಕ್ಯಾಮೆರಾಗಳು, ವಿಮಾನದ ಬಿಡಿಭಾಗಗಳು, ಸೋಲಾರ್ ಬಿಡಿಭಾಗ, ಬ್ಯಾಟರಿ ಹಾಗೂ ಮೈಕ್ರೋವೇವ್ ಓವೆನ್ ಬೆಲೆ ಕಡಿಮೆ ಆಗಲಿದೆ. ಈ ಬಾರಿಯ ಬಜೆಟ್ನಲ್ಲಿ ವಿಶೇಷವಾಗಿ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿರುವವರಿಗಾಗಿ ಔಷಧಗಳ ಮೇಲೆ ಸುಂಕ ರಿಯಾಯಿತಿ ಘೋಷಿಸಲಾಗಿದೆ. ಕ್ಯಾನ್ಸರ್ಗೆ ತುತ್ತಾದವರು ಬಳಸುವ 17 ಔಷಧಿಗಳ ಮೇಲೆ ಆಮದು ಸುಂಕ ವಿನಾಯಿತಿ ನೀಡಲಾಗಿದೆ. To provide relief to patients, particularly those suffering from cancer, I propose to exempt basic customs duty on 17 drugs or medicines. ಬಜೆಟ್ನಲ್ಲಿ ಆದಾಯ ತೆರಿಗೆ ಪಾವತಿಯಲ್ಲಿ ಈ ಬಾರಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ. ಕಳೆದ ವರ್ಷ ಘೋಷಿಸಿದ್ದ ಆದಾಯ ತೆರಿಗೆ ನಿಯಮವನ್ನೇ ಮುಂದುವರಿಸಲಾಗಿದೆ. ಕಳೆದ ಬಾರಿ ಬಜೆಟ್ನಲ್ಲಿ 12 ಲಕ್ಷ ರೂಪಾಯಿವರೆಗಿನ ಆದಾಯ ಇರುವವರಿಗೆ ಶೂನ್ಯ ತೆರಿಗೆ ಘೋಷಿಸಲಾಗಿತ್ತು. ಈ ಬಾರಿಯೂ ಯಥಾಸ್ಥಿತಿ ಇದೆ. ಏಪ್ರಿಲ್ 1ರಿಂದ ಹೊಸ ಆದಾಯ ತೆರಿಗೆ ನೀತಿ ಜಾರಿಯಾಗಲಿದ್ದು, ಐಟಿ ರಿಟರ್ನ್ಸ್ ಸಲ್ಲಿಕೆಗೆ ಜುಲೈ 31ರವರೆಗೂ ಅವಕಾಶ ನೀಡಲಾಗಿದೆ. ಇನ್ನು ಅಪಘಾತ ಪರಿಹಾರ ವಿಮೆ ಹಣಕ್ಕೆ ತೆರಿಗೆ ಇರೋದಿಲ್ಲ. ಜೊತೆಗೆ ಆದಾಯ ತೆರಿಗೆ ಪಾವತಿಸದಿದ್ರೆ ಶಿಕ್ಷೆ ಇರೋದಿಲ್ಲ, ಬದಲಾಗಿ ದಂಡ ಬೀಳುತ್ತೆ ಅಂತ ನಿರ್ಮಲಾ ಸೀತಾರಾಮನ್ ಪ್ರಕಟಿಸಿದ್ದಾರೆ. ಅಲ್ಲದೆ ತೆರಿಗೆ ವಂಚಿಸುವವರಿಗೆ ನೀಡುವ ಶಿಕ್ಷೆ ಬಗ್ಗೆ ಕೋರ್ಟ್ನಲ್ಲಿ ತೀರ್ಮಾನವಾಗುತ್ತೆ ಎಂದಿದ್ದಾರೆ. ಬಜೆಟ್ನಲ್ಲಿ ಶಿಕ್ಷಣ ಕ್ಷೇತ್ರಕ್ಕಾಗಿ ಹೊಸ ಯೋಜನೆಗಳನ್ನು ರೂಪಿಸಲಾಗಿದೆ. ಶಿಕ್ಷಣದಿಂದ ಉದ್ಯೋಗ ಮತ್ತು ಉದ್ಯಮ ಯೋಜನೆ ಜಾರಿಗೆ ತರಲು ಉನ್ನತ ಮಟ್ಟದ ಸಮಿತಿ ರಚಿಸುವುದಾಗಿ ಘೋಷಿಸಲಾಗಿದೆ. ಜೊತೆಗೆ 1.5 ಲಕ್ಷ ಬಹುಕೌಶಲ್ಯದ ಆರೈಕೆದಾರರಿಗೆ ತರಬೇತಿ ಕಾರ್ಯಕ್ರಮ, ಖಾಸಗಿ ಸಹಭಾಗಿತ್ವದಲ್ಲಿ ವೈದ್ಯಕೀಯ ಪ್ರವಾಸೋದ್ಯಮಕ್ಕಾಗಿ 5 ಹಬ್,
ಆಯುರ್ವೇದಕ್ಕಾಗಿ 5 ಹೊಸ ಅಖಿಲ ಭಾರತ ಸಂಸ್ಥೆಗಳ ಸ್ಥಾಪನೆ ಮತ್ತು 15,000 ಪ್ರೌಢಶಾಲೆಗಳು ಮತ್ತು 500 ಕಾಲೇಜುಗಳಲ್ಲಿ ಲ್ಯಾಬ್ ಸ್ಥಾಪನೆಗೆ ನಿರ್ಧರಿಸಲಾಗಿದೆ. ಬಜೆಟ್ನಲ್ಲಿ ರೈತರ ಆದಾಯ ಹೆಚ್ಚಳಕ್ಕೆ ಆದ್ಯತೆ ನೀಡುವ ಉದ್ದೇಶದಿಂದ 500 ಜಲಾಶಯಗಳು ಮತ್ತು ಅಮೃತ ಸರೋವರ ಸಮಗ್ರ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಲಾಗಿದೆ. ಜಲಾಶಯಗಳ ಅಭಿವೃದ್ಧಿ ಮೂಲಕ ಮೀನುಗಾರಿಕೆ ಕ್ಷೇತ್ರ ಬಲಪಡಿಸುವುದು, ಪಶು ಸಂಗೋಪನಾ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶಗಳನ್ನು ಒದಗಿಸುವುದು ಮತ್ತು ತೆಂಗು ಪ್ರೋತ್ಸಾಹ ಯೋಜನೆಯಡಿ ತೆಂಗಿನ ಉತ್ಪಾದನೆ ಹೆಚ್ಚಳ ಮಾಡುವ ಗುರಿ ಬಜೆಟ್ನಲ್ಲಿ ಘೋಷಣೆಯಾಗಿದೆ. ಕಣಿವೆ ರಾಜ್ಯಗಳಿಗಾಗಿ ಮೌಂಟೇನ್ ರೈಲು ಯೋಜನೆಯನ್ನ ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಈ ರೈಲುಗಳು ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸಂಚರಿಸಲಿವೆ. ಜೊತೆಗೆ 7 ಹೈಸ್ಪೀಡ್ ರೈಲ್ವೆ ಕಾರಿಡಾರ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಘೋಷಿಸಿದೆ. ಮುಂಬೈ ಟು ಪುಣೆ, ಪುಣೆ ಟು ಹೈದರಾಬಾದ್ ರೈಲು, ಹೈದರಾಬಾದ್ ಟು ಬೆಂಗಳೂರು, ಹೈದರಾಬಾದ್ ಟು ಚೆನ್ನೈ ರೈಲು, ಚೆನ್ನೈ ಟು ಬೆಂಗಳೂರು, ದೆಹಲಿ ಟು ವಾರಣಾಸಿ, ವಾರಣಾಸಿ ಟು ಸಿಲಿಗುರಿ ಹೈಸ್ಪೀಡ್ ರೈಲ್ವೆ ಕಾರಿಡಾರ್ ಘೋಷಿಸಲಾಗಿದೆ. ಉತ್ಪಾದನಾ ವಲಯಕ್ಕೆ ಈ ಬಾರಿಯ ಬಜೆಟ್ನಲ್ಲಿ ಭಾರಿ ಒತ್ತು ನೀಡಲಾಗಿದ್ದು, ಲೋಕಲ್ ಟು ಗ್ಲೋಬಲ್ ಅನ್ನೋ ಘೋಷಣೆ ಮೊಳಗಿದೆ. ಉತ್ಪಾದನಾ ವಲಯಗಳಿಗೆ ಬಂಪರ್ ಘೋಷಣೆ ಮಾಡಲಾಗಿದೆ. ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0 ಆರಂಭ, ದೇಶೀಯ ಉತ್ಪಾದನೆಯನ್ನ ಹೆಚ್ಚಿಸಲು 3 ಪ್ರತ್ಯೇಕ ಕೆಮಿಕಲ್ ಪಾರ್ಕ್ಗಳ ಸ್ಥಾಪನೆ, ಪಠ್ಯಪುಸ್ತಕಗಳ ತಯಾರಿಕಾ ಯೋಜನೆಗಾಗಿ ಸಮಗ್ರ ಕಾರ್ಯಕ್ರಮ ಮತ್ತು ಎಲೆಕ್ಟ್ರಾನಿಕ್ಸ್ ಘಟಕ, ಸ್ಪೋರ್ಟ್ಸ್ ಗೂಡ್ಸ್ ತಯಾರಿಕೆಯ ಆರಂಭಕ್ಕೆ ಬಜೆಟ್ನಲ್ಲಿ ಯೋಜನೆ ರೂಪಿಸಲಾಗಿದೆ. 15 ಪುರಾತತ್ವ ಪ್ರವಾಸಿಗಳ ಸ್ಥಳ ಅಭಿವೃದ್ಧಿಗೆ ಕ್ರಮ ವಹಿಸುವುದಾಗಿ ವಿತ್ತ ಸಚಿವೆ ಬಜೆಟ್ನಲ್ಲಿ ಘೋಷಿಸಿದ್ರು. ಇನ್ನು ಖೇಲೋ ಇಂಡಿಯಾ ಸೇರಿ ಕೆಲ ಯೋಜನೆಗಳನ್ನ ಘೋಷಿಸಿದ್ದಾರೆ. ತಳಮಟ್ಟದ ಕ್ರೀಡಾ ಪ್ರತಿಭೆಗಳನ್ನ ಹುಡುಕುವ ಸರ್ಕಾರದ ಪ್ರಮುಖ ಖೇಲೋ ಇಂಡಿಯಾ ಕಾರ್ಯಕ್ರಮಕ್ಕೆ ಬಜೆಟ್ನಲ್ಲಿ ಉತ್ತೇಜನ ನೀಡಲಾಗಿದೆ. ರಾಷ್ಟ್ರೀಯ ಆತಿಥ್ಯ ಸಂಸ್ಥಾಪನಾ ಯೋಜನಾ ಘೋಷಿಸಿದ್ದಾರೆ. ಪಶುಪಾಲನೆಗೆ ಸಹಾಯಧನ ಘೋಷಿಸಿರುವ ಕೇಂದ್ರ ತೆಂಗು ಬೆಳೆಯುವ ರಾಜ್ಯಗಳಿಗೆ ಉತ್ತೇಜನ ಹಾಗೂ ಶ್ರೀಗಂಧ, ತೆಂಗು ಹಾಗೂ ವಾಲ್ನಟ್ ಬೆಳೆಗಳಿಗೆ ಉತ್ತೇಜನ ಘೋಷಿಸಿದೆ. ಬಜೆಟ್ನಲ್ಲಿ ಖಾಸಗಿ ಸಹಭಾಗಿತ್ವದೊಂದಿಗೆ 5 ವೈದ್ಯಕೀಯ ಹಬ್ಗಳ ಸ್ಥಾಪನೆಗೆ ಯೋಜನೆಯನ್ನ ರೂಪಿಸಲಾಗಿದೆ. ಮೆಡಿಕಲ್ ಹಬ್ಗಳಲ್ಲಿ ಆಯುಷ್ ಕೇಂದ್ರಗಳ ಸ್ಥಾಪನೆಗೆ ಸರ್ಕಾರ ನಿರ್ಧರಿಸಿದೆ. ಹಾಗೆಯೇ ವೈದ್ಯಕೀಯ ಪ್ರವಾಸೋದ್ಯಮ ಸೌಲಭ್ಯ ಕೇಂದ್ರಗಳ ಲಭ್ಯತೆಯ ಕಡೆಗೆ ಗಮನ ಹರಿಸುವುದು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಸ್ಥಾಪನೆಗೆ ನಿರ್ಧರಿಸಲಾಗಿದೆ. ವಿಧಾನಸಭಾ ಚುನಾವಣೆಗೆ ಸಜ್ಜಾಗ್ತಿರುವ ರಾಜ್ಯ ಪಶ್ಚಿಮ ಬಂಗಾಳಕ್ಕೆ ಬಜೆಟ್ನಲ್ಲಿ ಪ್ರಧಾನಿ ಮೋದಿ ಬಿಗ್ ಗಿಫ್ಟ್ ನೀಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಪರಿಸರ ಸ್ನೇಹಿ ಸರಕು ಸಾಗಣೆಯನ್ನ ಉತ್ತೇಜಿಸಲು ಡಾಂಕುನಿಯಿಂದ ಸೂರತ್ವರೆಗೂ ಸರಕು ಸಾಗಣೆ ಕಾರಿಡಾರ್ ನಿರ್ಮಾಣ, 5 ವರ್ಷಗಳಲ್ಲಿ 20 ಹೊಸ ರಾಷ್ಟ್ರೀಯ ಜಲಮಾರ್ಗ ಘೋಷಣೆ ಮತ್ತು ಪ್ರತಿ ಜಿಲ್ಲೆಯಲ್ಲೂ ಮಹಿಳಾ ವಿದ್ಯಾರ್ಥಿ ನಿಲಯಗಳ ಸ್ಥಾಪಿಸುವುದಾಗಿ ಬಜೆಟ್ನಲ್ಲಿ ಘೋಷಿಸಿದ್ದಾರೆ. ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಉತ್ತರ ಪ್ರದೇಶಕ್ಕೆ ಸಿಂಹ ಪಾಲು ಸಿಕ್ಕಿದೆ. ಮಹತ್ವದ ಯೋಜನೆಗಳನ್ನು ಘೋಷಿಸಲಾಗಿದೆ. ಉತ್ತರ ಪ್ರದೇಶದ ಪಶ್ಚಿಮ ಭಾಗದಲ್ಲಿ ಹೊಸ ಏಮ್ಸ್ ಆಸ್ಪತ್ರೆ ನಿರ್ಮಾಣದ ಗುರಿ, ಬುಂದೇಲ್ಖಂಡ್ ಯುವಕರಿಗೆ ಐಐಟಿ ಉಡುಗೊರೆ ಸಿಕ್ಕಿದೆ. ಇನ್ನು ಪ್ರಯಾಗ್ರಾಜ್ನಲ್ಲಿ ಹೊಸ ಕೈಗಾರಿಕಾ ವಲಯಕ್ಕೆ ವಿಶೇಷ ನಿಧಿ, ವಾರಣಾಸಿಯಲ್ಲಿ ಸಮಗ್ರ ಲಾಜಿಸ್ಟಿಕ್ ಹಬ್ ನಿರ್ಮಾಣದ ಗುರಿ, ಕಾರಿಡಾರ್ ವಿಸ್ತರಣೆಗಾಗಿ ಬರೋಬ್ಬರಿ 22,500 ಕೋಟಿ ರೂಪಾಯಿ ಹೆಚ್ಚುವರಿ ಸಾಲ ಮಾಡಲಾಗಿದೆ. ಹಾಗೆ ಹಾವೂರ್ ಮತ್ತು ಸುಹರನ್ಪುರ ಕೃಷಿ ರಫ್ತು ಸಂಸ್ಕರಣಾ ವಲಯ ನಿರ್ಮಾಣ ಘಟಕ ಮತ್ತು ಲಖನೌ, ಕಾನ್ಪುರ ಮತ್ತು ಆಗ್ರಾ ನಗರಗಳ ಅಭಿವೃದ್ಧಿಗೆ ಬರೋಬ್ಬರಿ 32,075 ಕೋಟಿ ಹಂಚಿಕೆ ಮಾಡಲಾಗಿದೆ. ಈ ಬಾರಿಯ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ನಿರಾಸೆಯಾಗಿದೆ ಅಂತ ಅಭಿಪ್ರಾಯ ವ್ಯಕ್ತವಾಗಿದೆ. ಶ್ರೀಗಂಧ, ತೆಂಗು ಬೆಳೆ, ಕೋಕೋ ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ವಿಶೇಷ ಯೋಜನೆ ಘೋಷಿಸಿದೆ. ತೆಂಗು ಪ್ರೋತ್ಸಾಹ ಯೋಜನೆಯ ಅಡಿ ತೆಂಗಿನ ಉತ್ಪಾದನೆ ಹೆಚ್ಚಳಕ್ಕೆ ಕೇಂದ್ರ ಬದ್ಧವಾಗಿದೆ. ಇದರಿಂದ 1 ಕೋಟಿ ರೈತರು ಸೇರಿದಂತೆ ಒಟ್ಟು 3 ಕೋಟಿ ಜನರಿಗೆ ನೆರವು ಸಿಗಲಿದೆ. ಕರ್ನಾಟಕದ ತೆಂಗು ಬೆಳೆಗಾರರಿಗೆ ಹೆಚ್ಚು ಪ್ರಯೋಜನ ಆಗಲಿದೆ. ಅಲ್ಲದೆ ಗೋಡಂಬಿ ಮತ್ತು ಕೋಕೋವನ್ನ 2030ರ ವೇಳೆಗೆ ಪ್ರೀಮಿಯಂ ಗ್ಲೋಬಲ್ ಬ್ರ್ಯಾಂಡ್ ಆಗಿ ರೂಪಿಸೋದು ಕೇಂದ್ರದ ಯೋಜನೆಯಾಗಿದೆ. ಶ್ರೀಗಂಧ, ತೆಂಗು ಬೆಳೆ ಹಾಗೂ ಕೋಕೋ ಬೆಳೆಗೆ ವಿಶೇಷ ಯೋಜನೆ ಘೋಷಿಸಿದ್ದು ತುಮಕೂರು, ಮಂಗಳೂರು, ಉಡುಪಿ, ಕಾರವಾರಕ್ಕೆ ಉಪಯೋಗವಾಗಲಿದೆ. ಈ ಮೂಲಕ ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಇಂಡಿಯನ್ ಸ್ಯಾಂಡಲ್ವುಡ್ ಇಕೋಸಿಸ್ಟಂನ ವೈಭವ ಮರುಸ್ಥಾಪಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಇನ್ನು ಹೈದರಾಬಾದ್, ಬೆಂಗಳೂರು, ಚೆನ್ನೈ ಹೈಸ್ಪೀಡ್ ರೈಲು ಕಾರಿಡಾರ್ ಕೂಡ ಘೋಷಿಸಲಾಗಿದೆ. ಬಜೆಟ್ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮರನ್ನ ಹಾಡಿ ಹೊಗಳಿದ್ದಾರೆ. ಅಲ್ಲದೆ ಈ ಬಜೆಟ್ ಹಲವು ಅವಕಾಶಗಳಿಗೆ ರಾಜಮಾರ್ಗವಾಗಿದೆ ಎಂದಿದ್ದಾರೆ. ಇಷ್ಟೇ ಅಲ್ಲ, ಶೀಘ್ರದಲ್ಲೇ ಭಾರತ ವಿಶ್ವದಲ್ಲಿ 3ನೇ
ಕೇಂದ್ರ ಸರ್ಕಾರದ ಈ ಬಜೆಟ್ 2047ರ ಗುರಿ ಹೊಂದಿರುವ ಶತಮಾನದ ಬಜೆಟ್ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ರು. ಅಲ್ಲದೆ ಏರೋಸ್ಪೇಸ್ ಮತ್ತು ಮ್ಯಾನುಫ್ಯಾಕ್ಚರರ್ಗೆ ಸಹಾಯ ಆಗಲಿದೆ ಅಂತ ಮೆಚ್ಚಿಕೊಂಡಿದ್ದಾರೆ. ಇನ್ನು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪ್ರತಿಕ್ರಿಯಿಸಿ, ದೇಶದ ಸರ್ವಾಂಗೀಣ ಅಭಿವೃದ್ಧಿಯ ಬಜೆಟ್ ಇದಾಗಿದೆ ಅಂತಂದ್ರು. ದೇಶದ ಸರ್ವಾಂಗೀಣ ಹಾಗೂ ಅಭಿವೃದ್ಧಿ ಒಳಗೊಂಡ ಬಜೆಟ್ ಇದಾಗಿದೆ. ಫೋನ್ ಟ್ಯಾಪಿಂಗ್ ಪ್ರಕರಣದ ವಿಚಾರಣೆಗೆ ಸಂಬಂಧಪಟ್ಟಂತೆ ನಿನ್ನೆ ತೆಲಂಗಾಣದ ಮಾಜಿ ಸಿಎಂ ಕೆಸಿ ರಾವ್ ನಿವಾಸದ ಬಳಿ ಭಾರೀ ಹೈಡ್ರಾಮಾನೆ ನಡೆಯಿತು. ಹೈದರಾಬಾದ್ನ ನಂದಿನಗರದ ಕೆ ಚಂದ್ರಶೇಖರ ರಾವ್ ನಿವಾಸದಲ್ಲಿ 4 ಗಂಟೆ 45 ನಿಮಿಷ ವಿಚಾರಣೆಗೆ ಒಳಪಡಿಸಿದ ಎಸ್ಐಟಿ ಪ್ರಶ್ನೆಗಳ ಸುರಿಮಳೆ ಸುರಿಸಿತು. ಇತ್ತ ಹೊರಗಡೆ ವಿಚಾರಣೆಯಿಂದ ಸಿಟ್ಟಿಗೆದ್ದ ಬಿಆರ್ಎಸ್ ಪಕ್ಷದ ಕಾರ್ಯಕರ್ತರು ಭಾರೀ ಹೈಡ್ರಾಮಾ ನಡೆಸಿದರು. ತೆಲಂಗಾಣದಾದ್ಯಂತ ಪ್ರತಿಭಟನೆ ನಡೆಸಿ ಸಿಎಂ ರೇವಂತ್ ರೆಡ್ಡಿ ವಿರುದ್ಧ ಕಿಡಿಕಾರಿದ್ದಾರೆ. ಕೆಸಿಆರ್ ಮನೆ ಸುತ್ತ ನೂರಾರು ಪೊಲೀಸರನ್ನ ನಿಯೋಜಿಸಿ ಭಾರೀ ಭದ್ರತೆ ಕೈಗೊಳ್ಳಲಾಗಿತ್ತು. ಆದರೆ ಸಂಜೆ ಹೊತ್ತಿಗೆ ಬ್ಯಾರಿಕೇಡ್ ಕಿತ್ತಿಸಿದ ಕಾರ್ಯಕರ್ತರು ಕೆಸಿಆರ್ ಮನೆ ಮುಂದೆ ಜಮಾಯಿಸಿದರು. ಸಂಜೆ ಮನೆ ಹೊರಗಡೆ ಬಂದ ಕೆಸಿಆರ್ ಬೆಂಬಲಿಗರಂತ ಕೈಬೀಸಿ ಸಮಾಧಾನ ಪಡಿಸಿದರು. ಬಳಿಕ ಕೆಟಿಆರ್ ಮತ್ತು ಹರೀಶ್ ರಾವ್ ಸುದ್ದಿಗೋಷ್ಠಿ ನಡೆಸಿ ಇದು ಕೇವಲ ರಾಜಕೀಯ ದ್ವೇಷದ ವಿಚಾರಣೆ ಅಂತ ಕಿಡಿಕಾರಿದ್ದಾರೆ. ಆರತಕ್ಷತೆಗೆ ತೆರಳುವಾಗ ಅಡ್ಡಗಟ್ಟಿ ವರನಿಗೆ ಚಾಕು ಇರಿದಿದ್ದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು ವಧುವನ್ನೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಳೆದ ಜನವರಿ 28ರಂದು ಚಾಮರಾಜನಗರದ ಕೊಳ್ಳೆಗಾಲದಲ್ಲಿ ವರ ರವೀಶ್ ಎಂಬಾತನಿಗೆ ಯುವತಿ ನಯನಾಳ ಲವರ್ ದರ್ಶನ್ ಚಾಕು ಇರಿದಿದ್ದ. ಆದರೆ ವರನ ಕಥೆಯನ್ನ ಮುಗಿಸಿ ಪ್ರಿಯಕರನ ಜೊತೆ ಮದುವೆ ಆಗಲು ವಧುವೆ ಲವ್ವರ್ಗೆ ಛೂ ಬಿಟ್ಟಿದ್ದಳು ಅನ್ನೋದು ಬಯಲಾಗಿದೆ. ಸದ್ಯ ವಧು ನಯನ, ಆಕೆ ಪ್ರಿಯಕರ ಹಾಗೂ ಓರ್ವ ಅಪ್ರಾಪ್ತನನ್ನ ಕೊಳ್ಳೆಗಾಲ ಪೊಲೀಸರು ಬಂಧಿಸಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ತಾಯಿ ಮನೆ ಸಮೀಪದ ನಿವೇಶನ ಮಾಲೀಕತ್ವದ ಜಟಾಪಟಿ ವಿಚಾರ ಮತ್ತಷ್ಟು ತಾರಕಕ್ಕೇರಿದೆ. ಹಾಸನ್ ನಗರದ ತಮ್ಮ ನಿವಾಸದ ಪಕ್ಕದ ನಿವೇಶನಕ್ಕೆ ಸ್ಥಳದಲ್ಲೇ ಖುದ್ದು ನಿಂತು ಯಶ್ ತಾಯಿ ಪುಷ್ಪಾ ಅವರು ಕಾಂಪೌಂಡ್ ನಿರ್ಮಿಸಲು ಮುಂದಾಗಿದ್ದರು. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಜಿಪಿಎ ಹೋಲ್ಡರ್ ದೇವರಾಜು ಹಾಗೂ ಬೆಂಬಲಿಗರ ಮಧ್ಯೆ ವಾಗ್ವಾದವೇ ನಡೆದಿದೆ. ಬಳಿಕ ಸ್ಥಳಕ್ಕೆ ಬಂದ ಪೊಲೀಸರಿಗೂ ನೀವು ಏಕೆ ದೇವರಾಜ್ನನ್ನ ಬಂಧಿಸಿಲ್ಲ, ಜೆಸಿಬಿ ಸಿಜೆಕೆ ಮಾಡಿಲ್ಲ ಅಂತ ಯಶ್ ತಾಯಿ ಪ್ರಶ್ನೆ ಮಾಡಿದ ಪ್ರಸಂಗ ನಡೆಯಿತು. ಬಳಿಕ ಮಾತಾಡಿ ಯಶ್ಗೆ ನೆಗೆಟಿವ್ ಆಗಬೇಕು, ಯಶ್ ಬಗ್ಗೆ ರಾಂಗ್ ಮೆಸೇಜ್ ಹೋಗ್ಲಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಆರೋಪಿಸಿದ್ರು. ಇಲ್ಲಿ ಬಂದು ನಿಮ್ ಲಾಯರ್ ಕೋರ್ಟಿಗೆ ಬರಲ್ಲ, ನಿಮ್ಮ ಹತ್ರ ಏನೂ ಇಲ್ಲ, ಇವರು ಕೋರ್ಟ್ಗೆ ಹಾಜರಾಗಲ್ಲ, ಇವರು ಪೇಪರ್ ಇಲ್ಲಿರೋ ತಗೊಂಡವ್ರೆ ಅಂತ ರಾಂಗ್ ಮೆಸೇಜ್ ಕೊಡ್ತಾ ಇದ್ರು ಸಮಾಜಕ್ಕೆ. ಎಷ್ಟು ಬಗ್ಗೆ ನೆಗೆಟಿವ್ ಹೇಳಬೇಕು, ಜನ ತಪ್ಪು ತಿಳ್ಕೋಬೇಕು. ಒಬ್ಬ ಸ್ಟಾರ್ಗೆ ಎಷ್ಟೊತ್ತು ಇವ್ರಿಗೆ ಬೇಕಿತ್ತ ಇಷ್ಟು ದೊಡ್ಡ ಆಸ್ತಿನ ಹೊಡ್ಕೊಂಡವ್ರೆ ಅನ್ಬೇಕಲ್ಲ, ಅದಕ್ಕೆ ಈ ಥರ ಪ್ಲಾನ್ ಅಲ್ಲ. ಏನಂದ್ರೆ ಈಗ ಅವ್ರಿಗಿದು ದೊಡ್ಡದು, ಎಷ್ಟು ಸಣ್ಣದಿರ್ಬೋದು, ಪ್ರತಿಯೊಬ್ಬ ಮನುಷ್ಯಗೂ ದೊಡ್ಡದು. ಆ ಥರ ರಾಂಗ್ ಮೆಸೇಜ್ ಹೋಗ್ಲಿ ಅಂತ ಇವರು ಪ್ಲಾನ್ ಮಾಡಿ ಮಾಡ್ತಾ ಇದ್ರು. ಅದಕ್ಕೆ ಕರ್ನಾಟಕ ಮಹಾರಾಷ್ಟ್ರ ಗಡಿಯ ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿ ದರೋಡೆ ಕೇಸ್ನ ಪ್ರಮುಖ ಆರೋಪಿ ಕಿಶೋರ್ ಸಾಳ್ವೆಯನ್ನು ಬಂಧಿಸಲಾಗಿದೆ. ಇದರೊಂದಿಗೆ ಪ್ರಕರಣ ಸಂಬಂಧ ಮತ್ತಷ್ಟು ಮಾಹಿತಿ ಹೊರಬೀಳುವ ಸಾಧ್ಯತೆ ಇದೆ. ಕಿಶೋರ್ ಸಾಳ್ವೆ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಘೋಟಿ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿದ್ದಾನೆ. ನಂತರ ಆತನನ್ನು ಬಂಧಿಸಲಾಗಿದೆ. ಬೇಟೂರು ನಿರ್ದೇಶಕ ರೋಹಿತ್ ಶೆಟ್ಟಿಯ ಮನೆ ಮೇಲೆ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ದಾಳಿ ನಡೆಸಿದೆ. ಮುಂಬೈ ಜುಹುವಿನಲ್ಲಿರುವಂತಹ 9 ಅಂತಸ್ತಿನ ಕಟ್ಟಡದ ಮೇಲೆ 6 ಸುತ್ತು ಗುಂಡಿನ ದಾಳಿ ನಡೆಸಿದೆ. ಈ ದಾಳಿ ತಾನೇ ನಡೆಸಿದ್ದಾಗಿ ಬಿಷ್ಣೋಯ್ ಗ್ಯಾಂಗ್ ಹೊಣೆ ಹೊತ್ತಿದೆ. ಇದಷ್ಟೇ ಅಲ್ಲದೆ ಬಿಷ್ಣೋಯ್ ಗ್ಯಾಂಗ್ ವೇಟ್ ಅಂಡ್ ವಾಚ್ ಅಂತ ರೋಹಿತ್ ಶೆಟ್ಟಿಗೆ ಬೆದರಿಕೆ ಸಂದೇಶ ನೀಡಿದೆ. ಪುಣೆ ಕ್ರೈಂ ಬ್ರಾಂಚ್ ಪೊಲೀಸರು 5 ಶಂಕಿತರನ್ನ ಬಂಧಿಸಿದ್ದಾರೆ. ಅಂಡರ್-19 ಏಕದಿನ ವಿಶ್ವಕಪ್ನ ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಭಾರತವು ಪಾಕಿಸ್ತಾನವನ್ನು ಬಗ್ಗುಬಿಡಿಸಿದೆ. ಈ ಮೂಲಕ ಟೀಂ ಇಂಡಿಯಾ ಯುವ ಪಡೆ ಸೆಮಿಫೈನಲ್ ಪ್ರವೇಶಿಸಿದೆ. ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಟೀಂ ಇಂಡಿಯಾ 252 ರನ್ ಬಾರಿಸಿತು. ಭಾರತ ನೀಡಿದ 253 ರನ್ಗಳ ಗುರಿ ಬೆನ್ನಟ್ಟಿದಂತಹ ಪಾಕಿಸ್ತಾನ 46.2 ಓವರ್ನಲ್ಲಿ 194 ರನ್ಗಳಿಗೆ ಆಲ್ಔಟ್ ಆಗಿದ್ದು ಭಾರತಕ್ಕೆ 58 ರನ್ಗಳಿಂದ ಶರಣಾಗಿದೆ.